ಇವತ್ತು ದಲಿತ ಸಂಘರ್ಷ ಸಮಿತಿ ಸಮತಾವಾದ ಯಲಹಂಕ ತಾಲೂಕು ಘಟಕದ ವತಿಯಿಂದ ಹಾಗೂ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ಈ ದಿವಸ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯ ಉದ್ದೇಶ ಯಲಹಂಕ ಉಪನಗರ ಎ ಸೆಕ್ಟರ್ ಭಾಗದಲ್ಲಿ ಇದು ವಸತಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮದ್ಯದ ಅಂಗಡಿಯನ್ನ ಏಕಾಏಕಿ ತೆರೆದಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ. ಇದು ಯಾಕೆ ಅಂತಂದ್ರೆ ದಿನಾಂಕ 27/2/2026 ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ಮತ್ತು ದಲಿತ ಸಂಘರ್ಷ ಸಮಿತಿ ಸಮತಾವಾದ ತಾಲೂಕಾ ಘಟಕದ ವತಿಯಿಂದ ನಾವು ಅಬಕಾರಿ ಇಲಾಖೆಯ ಆಯುಕ್ತರಾದಂಥ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ನಮ್ಮ ಯಲಹಂಕ ಉಪನಗರ ಎ ಸೆಕ್ಟರ್ನಲ್ಲಿ ವಸತಿ ಪ್ರದೇಶ ಆಗಿರೋದ್ರಿಂದ ಏಕಾಏಕಿ CL2 ಒಂದು ಲೈಸೆನ್ಸ್ ಅನ್ನ ಕೊಟ್ಟಿದ್ದೀರಿ. ಇದು ಅತ್ಯಂತ ಖಂಡನೀಯ. ಇದು ಇಲ್ಲಿ ರಾತ್ರಿ ವೇಳೆ ಹೆಂಗಸರು, ಮಕ್ಕಳು ಮತ್ತೆ ಶಾಲೆಗೆ ಹೋಗಂತ ಮಕ್ಕಳು ಎಲ್ಲರೂ ಓಡಾಡ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದ ಮನೆಗಳು ತುಂಬಾ ಎಲ್ಲ ಅಫಿಷಿಯಲ್ ಮನೆಗಳು ಇರ್ತಕ್ಕಂಥದ್ದು. ಜೊತೆಗೆ ಈ ಪಕ್ಕದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ನಗರ ಅಂತೇಳಿ ಎಲ್ಲ SC/ST ಸಮುದಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರು, ದಿನನಿತ್ಯ ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥ ಮನೆಗಳು ಸುಮಾರು ಒಂದು 400 ಮನೆಗಳಿದಾವೆ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಚೈತನ್ಯ ಆಸ್ಪತ್ರೆ ಕೂಡ ಇದೆ. ಮತ್ತೆ ಈ ಕಡೆ ಬಲಭಾಗದಲ್ಲಿ ಅಗ್ರಗಾಮಿ ಶಾಲೆ ಮತ್ತು ಕಾಲೇಜು, ಮತ್ತೆ ಈಸ್ಟ್ ವೆಸ್ಟ್ ಕಾಲೇಜು, ಮತ್ತೆ ಕೇಂಬ್ರಿಡ್ಜ್ ಶಾಲೆ ಸಹ ಇದೆ. ಇಷ್ಟೆಲ್ಲ ಇದ್ರೂ ಸಹ ಈ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ಈ ಪರವಾನಗಿ, ಮದ್ಯದ ಅಂಗಡಿಯ ಪರವಾನಗಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನ ಖಂಡಿಸಿ ನಾವು ದಿನಾಂಕ 27/2/2026 ಮಾನ್ಯ ಆಯುಕ್ತರಿಗೆ, ಅಬಕಾರಿ ಆಯುಕ್ತರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಸಾಲು ಮರದ ತಿಮ್ಮಕ್ಕ ವೇದಿಕೆಯಿಂದ ಮತ್ತು ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಮನವಿಗಳನ್ನ ಕೊಟ್ಟಿದ್ವಿ. ಆ ಮನವಿಗಳನ್ನ ಪರಿಗಣಿಸಿ ಕೂಡಲೇ ನಾವು ಅದನ್ನ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಗಳನ್ನ ಕೊಟ್ಟಿದ್ರು. ತದನಂತರ ನಮ್ಮ ಏನು ಅಬಕಾರಿ ಆಯುಕ್ತರು ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳು ಏನು ಎಕ್ಸೈಸ್ ಉಪಾಯುಕ್ತರಿಗೆ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು. ಆ ನಿರ್ದೇಶನದ ಮೇರೆಗೆ ಅಲ್ಲಿ ಅಬಕಾರಿ ಉಪಾಯುಕ್ತರ ನ್ಯಾಯಾಲಯದಲ್ಲಿ ದಾವೆ ಸಹ ನಡೀತಾ ಇತ್ತು. ಏನು ಪ್ರಕರಣ ನಡೀತಾ ಇತ್ತು. ಆ ಪ್ರಕರಣದಲ್ಲೂ ಬಹಳ ಅದ್ಭುತವಾದಂಥ ಆದೇಶ ಮಾಡಿದ್ದಾರೆ. ಕೂಡಲೇ 30 ದಿನಗಳ ಒಳಗಾಗಿ ನೀವು ಏನು ಮದ್ಯದ ಅಂಗಡಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಇಲ್ಲಿ ಪಬ್ಲಿಕ್ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಅದನ್ನಲ್ಲಿ ಇಡ್ಲಿಕ್ಕೆ ಮಾರಾಟ ಮಾಡುವಂತಿಲ್ಲ. 30 ದಿನಗಳ ಒಳಗಾಗಿ ನೀವು ಅದನ್ನ ಸ್ಥಳಾಂತರ ಮಾಡಿ ಅಂತೇಳಿ ಜಿಲ್ಲಾ ಏನು ಅಬಕಾರಿ ಉಪಾಯುಕ್ತರು ಆದೇಶವನ್ನ ಮಾಡಿದ್ರು. ಆ ಆದೇಶವನ್ನ ಪ್ರಶ್ನಿಸಿ ಇವರು ಮೊನ್ನೆ ಏನು ಲೆಗಸಿ ಸ್ಪಿರಿಟ್ನವರು ಅಬಕಾರಿ ಆಯುಕ್ತರ ನ್ಯಾಯಾಲಯದಲ್ಲಿ ಒಂದು ಮಧ್ಯಂತರ ಆದೇಶ ಅಂದ್ರೆ ತಡೆಯಾಜ್ಞೆ, ಮಧ್ಯಂತರ ಎಂಟ್ರಿ ಆರ್ಡರ್ನ ತೆಗೆದುಕೊಂಡ್ ಬಂದಿದ್ರು. ಆ ಮಧ್ಯಂತರ ಏನು ತಡೆಯಾಜ್ಞೆಯಲ್ಲಿ ನಮ್ಮನ್ನ ಪಾರ್ಟಿ ಮಾಡಿರ್ಲಿಲ್ಲ. ಏನು ಸಾಲು ಮರದ ತಿಮ್ಮಕ್ಕ ವೇದಿಕೆ ವತಿಯಿಂದ ಮತ್ತು DSS ಸಮತಾವಾದ ವತಿಯಿಂದ ನಾವು ಏನು ಮನವಿಗಳನ್ನ ಕೊಟ್ಟಿದ್ವೋ, ನಮ್ಮನ್ನ ಹೊರತುಪಡಿಸಿ ಬರೀ ಜಿಲ್ಲಾಧಿಕಾರಿಗಳು, ಅಬಕಾರಿ ಉಪಾಯುಕ್ತರ ಆದೇಶದ ಮಾತ್ರ ಚಾಲೆಂಜ್ ಮಾಡಿದ್ರು. ಅವರು ನಮ್ಮನ್ನು ಪಾರ್ಟಿ ಮಾಡಿಲ್ಲ. ಹಾಗಾಗಿ ನಾವು ದಿನಾಂಕ 23/4/2026 ಮಾನ್ಯ ಏನು ಅಬಕಾರಿ ಆಯುಕ್ತರು, ಅಪಿಲೇಟಿವ್ ಅಥಾರಿಟಿ ಮುಂದೆ ನಾವು ಇಂಪ್ಲೀಡಿಂಗ್ ಅನ್ನ ಆದ್ವಿ. ಏನು ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ವೇದಿಕೆ ಮತ್ತು DSS ಸಮತಾವಾದದ ವತಿಯಿಂದ ಒಂದು ವಕೀಲರುಗಳ ಮೂಲಕ ನಾವು ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅನ್ನ ಹಾಕಿ ದಾವೆಯಲ್ಲಿ ನಾವು ಪಾಲ್ಗೊಂಡ್ವಿ. ಮಾನ್ಯ ಆಯುಕ್ತರು, ಅಪಿಲೇಟಿವ್ ಅಥಾರಿಟಿಯವರು ದಿನಾಂಕ 27ನೇ ತಾರೀಕು ಮ್ಯಾಟ್ರನ್ನ, ನಮ್ಮ ಪ್ರಕರಣವನ್ನ ಹಿಯರಿಂಗ್ ಮಾಡಿದ್ರು. ಹಿಯರಿಂಗ್ ಮಾಡಿ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತೇಳಿ 28ನೇ ತಾರೀಕು ಆದೇಶಕ್ಕೆ ಇಟ್ಕೊಂಡ್ರು. ಈಗ ದಿನಾಂಕ 28/4/2026 ಆದೇಶವನ್ನು ಮಾಡಿದ್ದಾರೆ. ಈ ಕೂಡಲೇ ನೀವು ಮದ್ಯದ ಅಂಗಡಿಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡ್ಬೇಕಂತೇಳಿ ಆದೇಶವನ್ನು ನಿನ್ನೆ ಮಾಡಿದ್ದಾರೆ.
ಆ ಸ್ಥಳದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ, ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತೆ DYSP ಆಗಿರ್ಬೇಕು, ಅವ್ರೆಲ್ರಿಗೂ ಆರ್ಡರ್ ಕಾಪಿಯನ್ನ ಸರ್ವ್ ಮಾಡಿದ್ದಾರೆ ನಿನ್ನೆನೆ. ಇವರು ನಮ್ಮ ಏನು ಇಲ್ಲಿ ಇರ್ತಕ್ಕಂಥ ಏನು ಈ ಭಾಗದಲ್ಲಿ ಈ ವಲಯದಲ್ಲಿ ಇರ್ತಕ್ಕಂಥ ಚಂದ್ರಮೂರ್ತಿ ಅವರು ಅಬಕಾರಿ ಇಲಾಖೆಯ ನಿರೀಕ್ಷಕರು. ಅವರು ಇದುವರೆಗೂ ಬೆಳಗ್ಗೆ 10:30 ಬಂದು ನಾವು ಆರ್ಡರ್ ಕಾಪಿಯನ್ನ ಸರ್ವ್ ಮಾಡಿ ಇದನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳದಂತವ್ರು ಇದುವರೆಗೂ ಯಾವುದೇ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಿಲ್ಲ. ಇವತ್ತು ನಾವು ಅದನ್ನ ಖಂಡಿಸಿ, ಅವರು ಅಧಿಕಾರಿಗಳು ಬರದೇ ಇರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಮುಂದೆ ಹೇಗೆ ಹೋರಾಟ? ಬೇಗ ಕೂಡಲೇ ತೆರವು ಮಾಡದೇ ಇದ್ರೆ ಕೂಡಲೇ ಅಧಿಕಾರಿಗಳು ಏನು ಅಬಕಾರಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕಾಗಮಿಸಿ ಮದ್ಯದಂಗಡಿಯನ್ನ ಸ್ಥಳಾಂತರ ಮಾಡಲು ಅವ್ರಿಗೆ ನಿರ್ದೇಶನವನ್ನ ಕೊಡಬೇಕು. ಜೊತೆಗೆ ಅಂಗಡಿಯನ್ನ ಸೀಸ್ ಮಾಡ್ಬೇಕು, ಅವರು ಅಂಗಡಿಯನ್ನ ಸೀಸ್ ಮಾಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಅಹೋರಾತ್ರಿ ಧರಣಿ ನಿರಂತರವಾಗಿ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀರಿ. ಜೊತೆಗೆ ಈ ಒಂದು ಲೆಗಸಿ ಸ್ಪಿರಿಟ್ ಅನ್ನ ಸ್ಥಳಾಂತರ ಮಾಡೋದಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತ SR ವಿಶ್ವನಾಥ್ ಅವರು ಸಹ ಆಯುಕ್ತರಿಗೆ, ಉಪಾಯುಕ್ತರಿಗೆ ಮತ್ತೆ ಅಬಕಾರಿ ಇನ್ಸ್ಪೆಕ್ಟರ್ ಅವ್ರಿಗೆ ಅವರು ಸಹ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರಗಳನ್ನೆಲ್ಲ ಆಧರಿಸಿ ಇವತ್ತು ನಿನ್ನೆ ಒಂದು ಒಳ್ಳೆ ಆದೇಶವನ್ನ ಮಾಡಿದ್ದಾರೆ. ಇದು ಬೇರೆಡೆಗೆ ಸ್ಥಳಾಂತರ ಮಾಡಲಿ. ನಮ್ದು ಏನು ಯಲಹಂಕ ಉಪನಗರದಲ್ಲಿ ಅನೇಕ ಮುಖ್ಯ ರಸ್ತೆಗಳಲ್ಲಿ ಮದ್ಯದಂಗಡಿಗಳಿದಾವೆ, ನಮ್ದೇನು ತಕರಾರಿಲ್ಲ. ಇವರು ಇಲ್ಲಿ ವಸತಿ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಮಕ್ಕಳು, ಯಂಗ್ಸರುಗಳು, ಮಹಿಳೆಯರು, ಮಕ್ಕಳು ಎಲ್ಲರೂ ಓಡಾಡೋದ್ರಿಂದ ಇಲ್ಲೇ ತೆಗೆದುಕೊಂಡು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ಮದ್ಯವನ್ನ ಸೇವನೆ ಮಾಡ್ತಕ್ಕಂಥದ್ದು ಮತ್ತೆ ಬಾಟ್ಲ್ಗಳನ್ನೆಲ್ಲ ಇಲ್ಲೇ ರಸ್ತೆಯಲ್ಲೇ ಎಸಿ ಅಂತದ್ದು ಕಣ್ಣು ಮುಂದೆನೆ ಕಾಣ್ತಾ ಇದೆ ನಮ್ಗೆ. ಹಾಗಾಗಿ ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಕೂಡ ಸಹ ಈ ಸ್ಥಳಕ್ಕೆ ಆಗಮಿಸಿಲ್ಲ. ಅವರು ಸಹ ಕೂಡಲೇ ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಕರೆಸ್ಬೇಕಂತೇಳಿ ಕರೆಸಿ ಈ ಸಮಸ್ಯೆಯನ್ನ ಬಗೆಹರಿಸ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೂ ಒತ್ತಾಯ ಮಾಡ್ತಾ ಇದ್ದೀವಿ.